ಈಗ ಕಾವ್ಯ ರಕ್ಷಿತ್ ಅವ್ರ ವಿಷಯಕ್ಕೆ ಬರೋದಾದ್ರೆ ಅಂದ್ರೆ ಕಾವ್ಯ ಅವ್ರಿಗೆ ನೀವು ಜಾಸ್ತಿ ಅಂದ್ರೆ ಅಂದ್ರೆ ಅವ್ರನ್ನ ಬಿಟ್ಕೊಡದೆ ಆ ಥರ ತುಂಬಾ ಅವ್ರನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ರಿ. ಈ ಕಡೆ ರಕ್ಷಿತ್ ಅವ್ರು ಮಾತ್ರ ಆಕ್ಚುಲಿ ನಿಮ್ಮನ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ ಇಡೀ ಸೀಸನ್ ಅಲ್ಲಿ. ಸೊ ಅವರು ಸಜೆಷನ್ ಎಲ್ಲ ಕೊಡ್ತಾರೆ ನಿಮ್ಗೆ. ಆಕ್ಚುಲಿ ಒಂದು ರಿಲೇಶನ್ಶಿಪ್ ಅಥವಾ ನೀವು ಫ್ರೆಂಡ್ಶಿಪ್ ಅಂತಂದ್ರೆ ನೀವು ಯಾವತ್ತೂ ಫೋರ್ಸ್ ಮಾಡಬಾರ್ದು ಅವ್ರಿಗೆ, ಅಂದ್ರೆ ಬಿಟ್ಬಿಡ್ಬೇಕು ಅವ್ರನ್ನ. ನಿಮ್ಗೆ ಯಾರು ಪ್ರೀತಿ ತೋರಿಸಿದಾರೋ, ನಿಮ್ಗೆ ಯಾರು ಫ್ರೆಂಡ್ಶಿಪ್ ತೋರಿಸಿದಾರೋ ಅವ್ರ ಹತ್ರ ಹೋಗ್ಬೇಕು ಅಂತ. ನಿಮಗೆ ಅದು ಮನವರಿಕೆ ಆಯ್ತಾ ಫೈನಲಿ ಆಚೆ ಬಂದ್ಮೇಲೆ? ಅಯ್ಯೋ ನನಗೆ ಗೊತ್ತು, ನಾನು ಕೇಳ್ತಾವ್, ನಾನು ಹೇಳ್ತಾವ್ನಿ ಏನೇ ಏನು ಯಾಕೆ ಹಿಂಗೆ ಹೇಳ್ತಾ ಇದೀಯ, ಗೊತ್ತು ಏನ್ ಕೇಳ್ತಾವಳೆ ಅಂತ. ನೀನ್ ಏನ್ ಅರ್ಥ ಮಾಡ್ಕೊ, ಏನ್ ಥಿಂಕ್ ಮಾಡ್ತಾ ಇದೀಯ, ಏನ್ ಮಾತಾಡ್ತಾ ಇದೀಯ, ನನ್ಗೆ ಅದೊಂದು. ಆಮೇಲೆ ಇಲ್ಲ ಜನರಲ್ ಆಗಿ ಹೇಳಿದೆ, ಜನರಲ್ ಆಗಿ ಹೇಳವಾಯ್ತು ಅಂದ್ರೆ ಅಷ್ಟೊಂದು ಸೇಮ್. ಈಗ ನನ್ನ ಲೇಡಿ ವರ್ಷನ್ ನಾನು ನೋಡಿದ್ರೆ ರಕ್ಷಿತನಲ್ಲೇ ಕಾಣ್ತೀನಿ ನಾನು. ನಾನು ಹೆಂಗಿರ್ತೀನಿ ಹಂಗೆ ಇರ್ತಾಳೆ, ನಾನು ಹೆಂಗೆ ಆಡ್ತೀನಿ ಹಂಗೆ. ಅದೊಂದು ಎಲ್ಲೋ ಈಗ ನಾನು ಹೆಂಗೆ ಕಾಲು ಎಳ್ಕೊಂಡು ಈಗ ಒಂದು ಇರ್ತೀನೋ ಸೇಮ್ ಅವಳು ಹಂಗೆ. ಅದು ಎಲ್ಲ ಮ್ಯಾಚ್ ಆಯ್ತು. ಬಟ್ ನೀವು ತಾಯಿ ಸ್ಥಾನ ಕೊಟ್ರಿ ಅವರಿಗೆ ಆಕ್ಚುಲಿ ಲಾಸ್ಟಿಗೆ, ಅದು ತುಂಬಾ ಖುಷಿ ಆಯ್ತು. ಬಟ್ ನಿಮ್ಮಿಬ್ರು ಕಾಂಬಿನೇಷನ್ ಸಿಕ್ಕಾಬಟ್ಟೆ ವೈರಲ್ ಹೊರಗಡೆ, ನಿಮ್ಮ ಮತ್ತು ರಕ್ಷಿತಾ ಅವ್ರದ್ದು. ಅಂದ್ರೆ ನಿಮ್ಮಿಬ್ರದ್ದು ಜಗಳಗಳು, ಮತ್ತೆ ನೀವು ಅವ್ರನ್ನ ತಲೆ ಹಿಡಿದು ಆಚೆ ಈಚೆ ಎಳ್ದಾಡೋದು, ಹೊಡಿಯಕ್ ಹೋಗೋದು ಅದೆಲ್ಲ. ಸೊ ಅಂದ್ರೆ ಮನೇಲಿ ಅಂದ್ರೆ ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ಕಸಿನ್ಸ್ ಜೊತೆಗೆ ಹಿಂಗಿರ್ತಾರೋ, ತಂಗಿಯರ ಜೊತೆ ಹಿಂಗಿರ್ತಾರೋ ಆ ಥರ ಕನೆಕ್ಟ್ ಆಗ್ಬಿಟ್ಟು ಜನಗಳು. ಸೊ ನೀವು ಮಾಡ್ತಾ ಇರುವಾಗಿದ್ದೆಲ್ಲ ಅನ್ನಿಸ್ತಾ ಇತ್ತ ನಿಮ್ಗೆ ಹಿಂಗೆಲ್ಲ ಜನ ಕನೆಕ್ಟ್ ಆಗ್ತಾರೆ ಅಂತ? ಇಲ್ಲ ಅದೇ ಹೋಯ್ತಾ ಈಗ ಸ್ಟಾರ್ಟಿಂಗ್ ದಿನ ಬಂದು ರಕ್ಷಿತ್ ಆಚೆ ಬಂದ್ಬಿಟ್ಟು ಗೊತ್ತಾ, ಮೊದಲ ದಿನ ಅವಾಗ ರಕ್ಷಿತ್ ನಾನು ಮಾತಾಡ್ಸಿರಲಿಲ್ಲ. ಒಳ್ಳೆ ಏನು ಆಗಲ್ಲ ಧೈರ್ಯವಾಗಿರಿ ಅಂತ ಒಂದು ಮಾತು ಹೇಳಿದ್ದಷ್ಟೇ. ಮಾತು ಹೇಳಿದ್ರ ನಾವು ನೋಡಿಲ್ಲ ಅನ್ಸುತ್ತೆ, ಸುಮ್ಮನೆ ಅಂದ್ರೆ ಜನರಲ್ ಆಗಿ ಹೇಳಿದೆ ಅಂತ. ಅದಾದ್ಮೇಲೆ ಒಂದು ವಾರ ಆದ್ಮೇಲೆ ಬಂದು, ಒಂದು ವಾರ ಆದ್ಮೇಲೆ ಅಷ್ಟು ಏನು ಇದಿರ್ಲಿಲ್ಲ ಅಣ್ಣ. ಅದ್ ಯಾವ ಟೈಮಲ್ಲಿ ಅಷ್ಟೊಂದು ಕನೆಕ್ಟ್ ಆಗಿ ಅಷ್ಟೊಂದು ನನ್ನನ್ನ ಊಟ ತಿಂಡಿ ವಿಷಯದಲ್ಲಾಗಿರ್ಬೋದು ಕೇರ್ ಮಾಡೋದು, ಏನ್ ಬೇಕಾ ಬೇಡವಾ ನನ್ಗೆ. ಈ ಅಣ್ಣ ಅದು ಹೆಂಗಿತ್ತು ಅಂದ್ರೆ ಅಣ್ಣ, ಅವಳು ಕಾಂಪಿಟೇಟ್ರೆ ನಾನು ಕಾಂಪಿಟೇಟ್ರೆ, ನಿನ್ಗೆ ಯಾಕೆ ನಾನು ಮಾಡ್ಕೊಡ್ಬೇಕು, ನೀನು ಎದ್ದೋಗಿ ತಿನ್ನು, ಎದ್ದೋಗಿ ಮಾಡು ಅಂತ ಹೇಳ. ನಾನು ಎಷ್ಟು ಸಲ ಊಟ ಬೇಕು ಅಂತ ಕೇಳಿದಾಗ ನಾನು ಗಾರ್ಡನ್ ಇಲ್ಲಿ ಕೂತಿದ್ರು, ರಕ್ಷಿತ ಒಂಚೂರು ಊಟ ಹಾಕ ಬಂದ್ಬಿಡು. ಆಮೇಲೆ ನನ್ಗೆ ಏನಾರ ಸುಸ್ತಾಗಿದ್ರೆ ಇದಾಗಿದ್ರೆ ಏನಾರ ಮಾಡ್ಕೊಂಡ್ ಕೊಡೋದು. ಅದೆಲ್ಲ ನೋಡಿದಾಗ ನಮ್ಮ ಫ್ಯಾಮಿಲಿಲಿ ಅದಕ್ಕೆ ಅಷ್ಟೊಂದು ಹಚ್ಕೊಂಡು ಅಷ್ಟೊಂದು ಹೊಡೆದ ಅಂದ್ರೆ ಕಿತ್ತಾಡ್ತಿದ್ದು. ತಂಗಿ ಅದೇ ಕಜಿನ್ ಜೊತೆನೋ ತಂಗಿ ಜೊತೆ ಅಕ್ಕನ ಜೊತೆ ಕಿತ್ತಾಡ್ತಿದ್ದು. ಯಾಕೆಂದ್ರೆ ಅದೇ ವಿಷಯಕ್ಕೆ ಅವ್ರು ಹೆಂಗ್ ಕೇರ್ ಮಾಡ್ತಾರೆ, ಫ್ಯಾಮಿಲಿ ತರ ಆಗ್ಬಿಟ್ರೆ ಆ ಸಲಿಗೆ ಬೆಳೆದು ಅವಾಗ್ಲೇ. ಓಕೆ. ಸೊ ಈಗ ಅದು ಇನ್ನೂ ಇವಾಗ ಏನು ಚೇಂಜ್ ಆಗಲ್ಲ, ಅದು ಮುಂದಕ್ಕೂ ಕೂಡ ಹಂಗೆ ಅನ್ಸುತ್ತೆ ಹೊರಗಡೆ ಬಂದ್ಮೇಲೆ ಕೂಡ. ಮತ್ತೆ ಕಾವ್ಯ ಅವರ ವಿಚಾರದಲ್ಲಿ ಅಂದ್ರೆ ನೀವು ಬಿಟ್ಕೊಡ್ಲಿಲ್ಲ ಅನ್ನೋ ಪಾಯಿಂಟ್ ನಾನು ಯಾಕೆ ಮತ್ತೆ ಮತ್ತೆ ಹೇಳ್ತೀನಿ ಅಂದ್ರೆ, ಈಗ ನಾಮಿನೇಷನ್ ಅಂತ ಬಂದಾಗ ಲಾಸ್ಟಲ್ಲಿ ನೀವು ಬೇರೆಯವರು ಅದೊಂದು ಮೇಜರ್ ಒಂದು ಪಾಯಿಂಟ್ ಇತ್ತು ಆ್ಯಕ್ಚುಲಿ ಎಲ್ರಿಗೂ ನಾಮಿನೇಟ್ ಮಾಡೋಕ್ಕೆ, ಅದನ್ನು ಯಾರೂ ಹೇಳಲಿಲ್ಲ ಅಂತ ಹೇಳಿದ್ರಿ. ಬೀಯಿಂಗ್ ಅ ಕ್ಯಾಪ್ಟನ್ ನೀವೇ ಅದನ್ನು ತಗೊಂಡು ನಾಮಿನೇಟ್ ಮಾಡ್ಬೋದಿತ್ತಲ್ವ? ಅಂದರೆ ನೀವು ಯಾವ ರೀತಿ ಪೋಟ್ರೆ ಮಾಡಿದ್ರಿ ಇಡೀ ಸೀಸನಲ್ಲಿ ಅಂತಂದರೆ, ಕಾವ್ಯ ಅವರು ತಪ್ಪೇ ಮಾಡಿಲ್ವಾ ಅನ್ನೋ ಥರ. ಬಿಕಾಸ್ ನೀವು ಎಲ್ಲೂ ಅವ್ರನ್ನ ನಾಮಿನೇಟೇ ಮಾಡಲಿಲ್ಲ ಕೊನೆ ತನಕ ಕೂಡ. ತಪ್ಪೇ ಕಾಣಲಿಲ್ವ ನಿಮಗೆ ಏನು ಕಾವ್ಯ ಅವ್ರದ್ದು? ಅಂದರೆ ಟಾಸ್ಕ್ ವಿಚಾರದಲ್ಲಿ ನೀವು ಹೇಳ್ಬೋದಿತ್ತು, ಸ್ವಲ್ಪ ಎಫರ್ಟ್ ಹಾಕಿದ್ರೆ, ಬಟ್ ರಿಸಲ್ಟ್ ಬಂದಿಲ್ಲ. ಬಟ್ ನೀವು ಹೇಳಲಿಲ್ಲ. ಬಟ್ ನಿಮಗೆ ಮೇಜರ್ ಪಾಯಿಂಟ್ ಒಂದು ಸ್ಟ್ರಾಂಗ್ ರೀಸನ್ ಇದೆ ಅಂದಾಗ ನೀವು ಅದನ್ನು ತಗೊಳ್ಳಿಲ್ಲ. ಯಾಕೆ ನಿಮಗೆ ಅಷ್ಟು ಪರ್ಫೆಕ್ಟ್ ಅಂತ ಅನ್ನಿಸ್ತಾರೆ ಕಾವ್ಯ ಅವರು? ಅಣ್ಣ ಏನಕ್ಕೆ ಈಗ ಒಬ್ಬ ವ್ಯಕ್ತಿ ಈಗ ಅಷ್ಟು ಫ್ರೆಂಡ್ಶಿಪ್ ಆಗಿರ್ಬೋದು, ಅಷ್ಟು ಇಷ್ಟ ಆಗ್ಬಿಟ್ರೆ, ಅಷ್ಟು ಬಾಂಡ್ ಬೆಳೆದ್ಬಿಟ್ರೆ ನೀವು ಅವ್ರನ್ನ ತಪ್ಪು ಹುಡ್ಕೋಕ್ ಹೋಗಲ್ಲ, ಸರಿನೇ ನೋಡ್ತಾ ಇರ್ತೀರ. ಅದು ಎಲ್ಲ ಹಂಗಾಗಿರ್ಬೋದು. ಅಂದ್ರೆ ಅದಿತ್ತಲ್ಲ ಹಂಗೆ. ಈಗ ನಾಮಿನೇಷನ್ ಅಂತ ಬಂದಾಗ ನಾನು ಕಾರಣ ತಕ್ಕ ನಾನು ನಾಮಿನೇಷನ್ ಮಾಡಂಗಿರಲಿಲ್ಲ, ಬೇರೆಯವ್ರು ನಾಮಿನೇಷನ್ ಮಾಡ್ತಾರೆ ಕಾರಣ ಕೊಟ್ಟು, ಯಾರು ಸೂಕ್ತ ಕಾರಣ ಅನ್ಸುತ್ತೆ ಅವರು ನಾಮಿನೇಷನ್ ಹೊಡೆದಾಕ್ಬೇಕು ಅದನ್ನ ಅಂತ ಇದ್ದಿದ್ದು. ನನಗೆ ಕಾವಿಂದ ಎಲ್ಲೂ ಹಂಗೆ ಅನ್ಸಿಲ್ಲ. ಕಾವಿಂದು ಕೊಡ್ತಾ ಇರೋ ಕಾರಣಗಳು ಮನೆ ಕೆಲಸನೇ ಆಲ್ಮೋಸ್ಟ್ ಎಲ್ಲ ರಕ್ಷಿತಾನೇ ಜಾಸ್ತಿ ನಾಮಿನೇಷನ್ ಮಾಡಿದ್ರು, ರಕ್ಷಿತಾ ಧನೋಣ ಇವರೇ. ನನಗೆ ಅನ್ಸಿಲ್ಲ ನನಗೆ ಇವ್ರು ಕೊಡ್ತಿರೋ ಸೂಕ್ತ ಕಾರಣ ಅಂತ ಅನ್ಸಿಲ್ಲ. ನೀವು ಫ್ಯಾಮಿಲಿ ವೀಕ್ ಪಾಯಿಂಟ್ ಹೇಳಿರ್ತಿದ್ದೆ ಯಾರಾದರೂ ಡೆಫಿನೆಟ್ಲಿ ನಾಮಿನೇಷನ್ಗೆ ಒಪ್ತಾ ಇದ್ರಾ? ಮಾಡಿರ್ತಿದ್ರಾ? ಒಪ್ತಿದ್ನೇನೋ, ಜನಗಳಿಗೆ ದಬ್ಕೆ ಇಲ್ಲ ಆ್ಯಕ್ಚುಲಿ ಅದಕ್ಕೆ. ಬಟ್ ಒಪ್ತಿದ್ರೇನೋ ಅಂತ ಹೇಳ್ತಿದ್ದೀರಾ ಈಗಲೂ? ಅದು ಕನ್ಫರ್ಮೇಷನ್ ಇಲ್ಲ, ಹೌದಾ? ಒಪ್ತಿದೆ ಅನ್ಸುತ್ತೆ. ಓಕೆ. ಮತ್ತೆ ಈಗ ಕಾವ್ಯ ಅವ್ರ ಮನೆಯವ್ರು ಆ ಥರ ಎಲ್ಲ ವಿಟಿ ಎಲ್ಲ ಪ್ಲೇ ಮಾಡ್ತಾರಲ್ಲ ಫ್ಯಾಮಿಲಿ ವೀಕ್ದು, ನಿಮಗೆ ಆ್ಯಕ್ಚುಲಿ ಏನು ಅನ್ನಿಸ್ತು? ಅವ್ರು ಹೇಳಿರ್ತಾರೆ ಅಂದರೆ ನೀ ಯಾಕೆ ಬಿಟ್ಕೊಡ್ತಾ ಇದೆಯಾ, ಅವನನ್ನ ಅಣ್ಣ ಅಂತ ಕರಿಬೇಡ ಅಂತೆಲ್ಲ ಹೇಳಿರ್ತಾರೆ. ನಿಮಗೆ ಆ್ಯಕ್ಚುಲಿ ಅದು ನೋಡಿದಾಗ ಏನು ಅನ್ನಿಸ್ತು ಆ ವಿಟಿ ನೋಡಿದಾಗ? ಅದು ನೋಡಿದಾಗ ಅದೇ ಮೋಸ್ಟ್ಲಿ ನನಗೆ ನಾನು ರಿಟರ್ನ್ ಏನಾದ್ರು ಕೌಂಟರ್ ಕೊಟ್ಬಿಡ್ತೀನಲ್ಲ, ಅಣ್ಣ ಗಿಣ್ಣ ಅಂತ ಕರೆದ್ರೆ ನನಗೆ ಇಷ್ಟ ಆಗೋದಲ್ಲ, ಅದಕ್ಕೇನೋ ಹಂಗಂತ ರೇಗಿಸ್ತಾನೆ, ಇನ್ನೂ ಜಾಸ್ತಿ ಮಾಡ್ತಾನೆ, ಅದಕ್ಕೋಸ್ಕರ ಹಂಗಂತವ್ರೆ ಅಂತ ಅನಿಸ್ತು. ಇನ್ನೊಂದು ನಾನು ಇಲ್ಲಿ ಮಾತಾಡ್ತಿದ್ದೆ, ಅವ್ರ ಫ್ಯಾಮಿಲಿ ಅವ್ರು ಅಲ್ಲಿ ಮಾತಾಡಿದ್ರೆ ನಮ್ಮ ಫ್ಯಾಮಿಲಿ ಇಲ್ಲಿ ಮಾತಾಡ್ತಾ ಇದ್ದು. ನನಗೆ ಫಸ್ಟ್ ಒಂದ್ಸಲ ಪ್ರೋಟೋಕಾಲ್ ಬಂತು, ಮಾತಾಡಂಗಿಲ್ಲ, ಗಂಭೀರ ಪರಿಣಾಮ ಎದುರಿಸ್ಬೇಕಾಯ್ತದೆ ಹೊರಗಡೆ ಜಗತ್ತಿನ ವಿಷಯ ಅಂತ. ಅವ್ರು ನಮ್ಮ ಕಡೆ ನೋಡ್ತಾವ್ರೆ, ಕಾವ್ಯ ನನ್ನ ಕಡೆ ನೋಡ್ಬಿಟ್ಟು ಏನ್ ಮಾತಾಡಿದ್ರಿ ಅಂತ. ನಾವೇನ್ ಮಾತಾಡ್ದು, ನೀನ್ ಮಾತಾಡಿರ್ಬೇಕು ನೋಡು ಅಂತ. ಅದ್ ಕನ್ಫ್ಯೂಷನ್ ನಾವು ಸೈಲೆಂಟ್ ಆಗ್ಬಿಟ್ಟು ಜಾಸ್ತಿ ಮಾತಾಡಕ್ ಹೋಗಿಲ್ಲ. ತಿರ್ಗಾ ಅವ್ರು ಇಲ್ಲಿಗೆ ಬಂದಾಗ ತಿರ್ಗಾ ಹೇಳಿದ್ರು ಹಿಂಗೆ ಅಂತ.
ಅವ್ನು ವೀಕೆಂಡ್ ಎಲ್ಲ ಗೊತ್ತಾಗಿದ್ದು ಹಿಂಗೆಲ್ಲ ಮಾತಾಡಿ ಹಿಂಗೆ ಆಗೈತೆ ಅಂತ. ಅದೇ ಈಗ ಮಾತಾಡೋ ಪರದಲ್ಲಿ ಈಗ ಬಂದಿರ್ತಾರೆ, ಇವಳು ಎಕ್ಸೈಟ್ಮೆಂಟ್ ಅಲ್ಲಿ ನಂದು ಫಾಲೋವರ್ಸ್ ಎಷ್ಟಾಗಿದ್ದಾರೆ, ಹೆಂಗ್ ನಡೀತಾ ಇದೆ ಏನು ಅಂತ ಅದು ಇರ್ತದೆ ಎಲ್ರಿಗೂ, ನಮಗೂ ಇತ್ತು. ಅದ್ರ ತಡ್ಕೊಂಡು ಅದು ಬರೋ ಟೈಮಲ್ಲಿ ಕಟ್ ಮಾಡ್ಬಿಡ್ವು. ಅವಳು ಆ ಖುಷಿ ಆ ಹುಮ್ಮಸ್ಸಲ್ಲಿ ಕೇಳಕ್ ಹೋಗೋರು ಪಾಪ ಅವರು ಅವ್ರ ಅಮ್ಮ ಅವ್ರಿಗೂ ಏನೋ ಅಷ್ಟು ಏನೋ ನನ್ನ ಮಗಳು ಕೇಳ್ತಾವಳೆ ಹಿಂಗೆ ಹೇಳ್ಬೇಕು, ತಮ್ಮನಿಗೂ ಏನೋ ಒಂದು ಇರ್ತದಲ್ಲ, ನಾನು ಒಂದು ಸಜೆಷನ್ ಕೊಡ್ಬೇಕು ಅಂತ ಅದು ಬಂದ್ಬಿಟ್ಟಾಯ್ತದೆ ಎಷ್ಟು ಅಲ್ಲಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.